ಇನ್ನು ಇದೇ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಸಭೆಗೆ ಸಿದ್ಧತೆಗಳಾಗ್ತಾ ಇದೆ. ಅಕ್ಟೋಬರ್ 28ನೇ ತಾರೀಕು ಜಿಲ್ಲಾಡಳಿತದ ವತಿಯಿಂದ ಶಾಂತಿ ಸಭೆಗೆ ಮುಂದಾಗ್ತಾ ಇದ್ದಾರೆ. ಕಲಬುರಗಿ ಜಿಲ್ಲಾಡಳಿತಕ್ಕೆ ಇದೀಗ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ. ಜಿಲ್ಲಾಡಳಿತ ಇದೀಗ ಅಪ್ಪ ಅಮ್ಮನ ಜಗಳದಲ್ಲಿ ಅಥವಾ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಂಗೆ ಒಂದು ಕಡೆ ಸಂಘ ಮತ್ತೊಂದು ಕಡೆ ಸರ್ಕಾರ, ಇದರ ನಡುವೆ ಚಿತ್ತಾಪುರದ ಅಥವಾ ಕಲಬುರಗಿಯ ಜಿಲ್ಲಾಡಳಿತ ತಗಲಾಕೊಂಡಿದೆ, ಮಧ್ಯದಲ್ಲಿ ಸಿಗಾಕೊಂಡಿದೆ. RSS ಸಂಘ ನೋಂದಣಿ ಇದ್ರೆ ಅನುಮತಿ ಕೊಡಿ ಅಂತ ಭೀಮ್ ಆರ್ಮಿ ಹೇಳ್ತಾ ಇದೆ. RSS ಪಥಸಂಚಲನ ದಿನವೇ ನಾವು ಪಥಸಂಚಲನ ಮಾಡ್ತೀವಿ ಅಂತ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಪರ್ಮಿಷನ್ ಕೇಳ್ತಾ ಇದ್ದಾರೆ ಭೀಮ್ ಆರ್ಮಿ ಅವರು. ದಾಖಲೆ ಇಲ್ಲದೆಯೇ ಅನುಮತಿ ಕೊಟ್ರೆ ಅವತ್ತೇ ಪಥಸಂಚಲನ ಮಾಡ್ತೀವಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಜಿಲ್ಲಾಡಳಿತದ ಶಾಂತಿ ಸಭೆಯಲ್ಲಿ ನಾವು ಇದನ್ನೇ ಹೇಳೋದು, ಸಂವಿಧಾನದ ಪ್ರಕಾರ ನೋಂದಣಿ ಪತ್ರ ಕೊಟ್ಟು ಬೇಕಾದ್ರೆ ಮಾಡ್ಲಿ ಅಂತ ಇದ್ದಾರೆ. ಅದನ್ನ ಬಿಟ್ಟು ನಮ್ಮ ಮನವೊಲಿಸೋಕೆ ಬಂದ್ರೆ ನಾವು ಕೇಳಲ್ಲ ಅಂತ ಕಲಬುರಗಿಯಲ್ಲಿ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ SS ತಾವಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಇದೀಗ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಜಿಲ್ಲಾಡಳಿತ ಸಿಗಾಕೊಂಡಿದೆ. ಇದರ ನಡುವೆ ಸರ್ಕಾರ ಈಗ ಆಲ್ರೆಡಿ ಇಂತಹ ಸಂಘಟನೆಗಳಿಗೆ ಎಲ್ಲ ಸಂಘಟನೆ, RSS ಅಂತ ಅವರೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, RSSನೂ ಸೇರಿದಂತೆ ಎಲ್ಲ ಸಂಘಟನೆಗಳಿಗೆ ಸರ್ಕಾರಿ ಜಾಗದಲ್ಲಿ ಪಥಸಂಚಲನ ಮಾಡೋಕ್ಕೆ ಅಥವಾ ಬೇರೆ ಬೇರೆ ಕಾರ್ಯಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಿಲ್ ಪಾಸ್ ಮಾಡಕ್ಕೆ ಹೋದ್ರು ಆಗಲಿಲ್ಲ ಅವ್ರ ಕೈಲಿ. ಈಗ ಜಸ್ಟ್ ಆಕ್ಷನ್ನ ತರೋಣ ನಾವು ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಭೀಮ್ ಆರ್ಮಿ ಅವರು ನೀವು ಅವ್ರಿಗೆ ಕೊಟ್ಕೊಡ್ದು ರಿಜಿಸ್ಟ್ರೇಷನ್ ಆಗಿದೆಯಾ, ಪಥಸಂಚಲನಕ್ಕೆ ಅವ್ರು ಅವಕಾಶ ಮಾಡಿಕೊಡಿ ಅಂತ ಬಂದರೆ ನೀವು ಕೇಳ್ರಿ, ರಿಜಿಸ್ಟ್ರೇಷನ್ ಪತ್ರ ಕೊಡಿ ಅಂತ ಕೇಳಿ ನೀವು ಅವ್ರ ಹತ್ರ. ಇಲ್ಲ ಅಂತ ಹೇಳಿದ್ರೆ ನಾವು ಅವತ್ತೇ ಪಥಸಂಚಲನ ಮಾಡ್ತೀವಿ ಅಂತ ಇವರು ಕೂಡ ಟ್ರಿಗರ್ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಒಂದು ರೀತಿ ಮಧ್ಯದಲ್ಲಿ ಸಿಗಾಕೊಂಡಿದೆ. ಏನು ನಿರ್ಧಾರ ತಗೊಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಮತ್ತೊಂದು ಕಡೆ ಕೋರ್ಟ್ ಮೆಟ್ಟಿಲೇರಿದೆ RSS. ಸೊ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇದು ತುಂಬ ಜನಕ್ಕೆ ಗಮನದಲ್ಲಿರಲಿ, ತುಂಬ ಜನಕ್ಕೆ RSS ಇದೆ ಅನ್ನುವಂಥದ್ದು ಗೊತ್ತಿತ್ತು. ಬಟ್ RSS ಈ ರೀತಿಯಾಗಿ ಮಾರ್ಚ್ ಪಾಸ್ಟ್ಗಳನ್ನು ಮಾಡುತ್ತೆ ಅಥವಾ ಪಥಸಂಚಲನ ಮಾಡುತ್ತೆ, ಇವ್ಯಾವು ಕೂಡ ತುಂಬ ಜನಕ್ಕೆ ಅರಿವಿರಲಿಲ್ಲ RSSನ ಈ ಒಂದು ಕೆಲಸ ಕಾರ್ಯಗಳ ಬಗ್ಗೆ. ಬಟ್ ಇವರು ಹೋಗಿ ಬಂದು RSS ಅಂತ ಪಟ್ಟು ಹಿಡಿದಿರೋದು ಜನಕ್ಕೆ ಹಿಂಗೂ ಪಥಸಂಚಲನ ಮಾಡ್ಬೋದು, RSSನಲ್ಲಿ ಇಷ್ಟು ಜನ ಸ್ವಯಂ ಸೇವಕರಿದ್ದಾರೆ ಅಂತ ಇವರೇ ತೋರಿಸ್ಕೊಟ್ಟಂಗೆ ಆಗ್ತಾ ಇದೆ. ಅದು ಅವರು ನಮಗೆ ಲೆಟ್ರ್ ಕೊಟ್ಟು ಕರೆದ್ರೆ ನಾವು ಶಾಂತಿ ಸಭೆಗೆ ಹೋಗ್ತೀವಿ. ಶಾಂತಿ ಸಭೆಯಲ್ಲಿ ಏನು ಡಿಸ್ಕಷನ್ ಆಗುತ್ತೆ ಅದರ ಮೇಲೆ ನಾವು ನಮ್ಮ ನಿರ್ಧಾರ ಅಂತೂ ಆಲ್ರೆಡಿ ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ಹೇಳಿದ್ದೀವಿ, ಎಲ್ಲ ಪತ್ರಕರ್ತರಿಗೆ ಹೇಳಿದ್ದೀವಿ. ಯಾವಾಗ RSSನ ಏನು ಸಂಘ ರಿಜಿಸ್ಟ್ರೇಷನ್ ಇಲ್ಲ ಅಂತಂದರೆ ಅದಕ್ಕೆ ನೀವು ಪಥಸಂಚಲನ ಮಾಡಲಿಕ್ಕೆ ಯಾವತ್ತು ಕೊಡ್ತೀರೋ ಅವ್ರದ್ದು ರಿಜಿಸ್ಟ್ರೇಷನ್ ಇತ್ತಂದರೆ ಯಾವಾಗ ಬೇಕಾದಾಗ ನಿಗದಿ ಟೈಮ್ ತೊಗೊಳ್ಳಿ, ಅವ್ರು ಮಾಡಲಿ, ಅದಕ್ಕೆ ನಾವು ಅಡ್ಡಿ ಆಗೋದಿಲ್ಲ. ನಮಗೆ ಯಾವ ಥರ ನೀವು ಸಂಘದ ರಿಜಿಸ್ಟ್ರೇಷನ್ ಕಾಪಿ, IT ರಿಟರ್ನ್ಸು ಇವೆಲ್ಲ ಕೇಳಿದಿರೋ ಅದೆಲ್ಲ ನಾವು DC ಒಪ್ಪಿಸಿದ್ದೀವಿ. ಅದ್ರ ಮೂಲಕ ಅದು ಏನಾಗುತ್ತೆ, ನಮ್ಗೆ ಯಾಕೆ ಕೇಳಿದಿರೋ ಅವ್ರದ್ದು ಅದೇ ಥರ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಅವ್ರು ಡಾಕ್ಯುಮೆಂಟ್ಸ್ ಇಲ್ಲದೆ ಅವರಿಗೆ ಪಥಸಂಚಲನ ಮಾಡೋಕ್ಕೆ ಯಾವತ್ತು ಅವಕಾಶ ಕೊಡ್ತೀರ ಅಂದರೆ ಅವ್ರು ಯಾವತ್ತು ಮಾಡ್ತಾರೆ ಅವತ್ತೇ ನಾವು ಮಾಡ್ತೀವಿ. ಭೀಮಾರ್ಮಿಗೆ ಶಾಂತಿ ಸಭೆಯಲ್ಲಿ ಇದೇ ಹೇಳೋದು ನಾವು. ಅವ್ರು ಯಾವ ಡೇಟ್ ಮಾಡಿದ್ರು ಕೂಡ ಅವ್ರು ಸಂಘ ರಿಜಿಸ್ಟ್ರೇಷನ್ ಕಾಪಿ ಕೊಟ್ಟರೆ ಮಾತ್ರ ಬೇರೆ ದೇಶದಲ್ಲಿ, ನಮ್ಮ ದೇಶದಲ್ಲಿ ನಮ್ಮ ಚಿತ್ತಾಪುರದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂದರೆ ಮಾಡೋಕ್ಕೆ ಕೊಡೋದಿಲ್ಲ. ಅದಷ್ಟು ಮಾತ್ರ ಹೇಳೋಕ್ಕೆ ಇಷ್ಟ. ಈಗ ಆ ದಿನಾಂಕ ಏನೇ ಕನ್ವಿನ್ಸ್ ಮಾಡಿ ನಮ್ದು ಹೇಳೋದು ನಮ್ದು ಏನೈತೆ ಅಂತಂದರೆ ಅವ್ರ ಸಂಘ ರಿಜಿಸ್ಟ್ರೇಷನ್ ಇದ್ರೆ ಮಾತ್ರ ಕೊಡಿ.